ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಂದಷ್ಟು ಮಳೆ ಗಾಳಿ ಚಳಿ ಯಾವುದು ಮಳೆ ಗಾಳಿ ಚಳಿ ಯಾವುದೂ ಇಲ್ಲ, ಹಾಗಾಗಿ ಪರವಾಗಿಲ್ಲ, ಆಲ್ರೆಡಿ ಚೆನ್ನಾಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು ಕೆಮ್ಮಣ್ಣುಗುಂಡಿಲಿ, ಅದ್ರ ವಿಡಿಯೋ ಇವಾಗ ಆ್ಯಡ್ ಮಾಡಿದ್ದೀನಿ ನೋಡಿ. ಕೆಮ್ಮಣ್ಣುಗುಂಡಿ ಕಲತ್ಗಿರಿ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವೆಲ್ಲ ತಿಂಡಿ ಬೆಳಗ್ಗೆನೇ ಮಾಡಿದ್ವಿ ನಮ್ಮ ಮನೆಯಲ್ಲಿ. ಇವಾಗ ಇವ್ರ ಬಾಯ್ಸ್ ಎಲ್ಲ ತಿಂದಿರಲಿಲ್ಲ ಅಂತ ಅವರು ತಿನ್ನೋಕ್ಕೆ ಅಂತ ನಿಲ್ಲಿಸಿದ್ದಾರೆ. ಅಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಕಾಫಿ ಟೀ ಎಲ್ಲ ಕುಡಿದ್ಬಿಟ್ಟು ನೆಕ್ಸ್ಟ್ ನಾವು ಟಿಲಿ ಹಂಗೆ ಮಲ್ಕೊಂಡ್ವಿ. ಯಾಕಂದರೆ ಬೆಳಗ್ಗೆ 5ಗೆ ಎದ್ದಿದ್ದರಿಂದ ಎಲ್ಲರಿಗೂ ನಿದ್ದೆ ಬಂದಿತ್ತು. ನೆಕ್ಸ್ಟು ಕರೆಕ್ಟಾಗಿ ನಾವು ಮುಳ್ಳಯ್ಯನಗಿರಿ ಬಂದಮೇಲೆ ಎಲ್ಲ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಮುಳ್ಳಯ್ಯನಗಿರಿ ಮೇಲೆ ಪೀಕಿಗೆ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡ್ವಿ ನಡ್ಕೊಂಡು ಹೋಗ್ಬೋದು ಅಂತ, ಬಟ್ ಸಕ್ಕ ದೂರ ಇತ್ತು ಮತ್ತು ಎನರ್ಜಿನೂ ಇರಲಿಲ್ಲ. ಹಾಗಾಗಿ ಎಲ್ಲ ಜೀಪಲ್ಲಿ ಹೋದ್ವಿ. ನಡ್ಕೊಂಡು ಹೋಗ್ಬೋದಿತ್ತು, ಬಟ್ ಹತ್ತಕ್ಕಾಗಲ್ಲ, ಬೇಕಾದ್ರೆ ಕೆಳಗಿಂದ ನಡ್ಕೊಬರೋಣ ಅಂತ, ಅದು ತುದೀಗೆ ಹೋಗಬೇಕಿತ್ತು. ಸೊ ಹಂಗಾಗಿ ಎಲ್ಲ ಜೀಪಲ್ಲಿ ಹೋದ್ವಿ. ಹೋಗ್ತಾ ಜೀಪಲ್ಲೇನು ಅಷ್ಟು ಎಂಜಾಯ್ ಮಾಡಿಲ್ಲ, ಬರ್ತಾ ಮಾತ್ರ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಅಂದರೆ ಅದು ಆಗ್ತಿದೆ ನೋಡಿ, ಸಕ್ಕತ್ತಾಗಿ ಓಡಿಸಿದ್ರು ಅಣ್ಣ. ಮೇಲ್ಗಡೆ ಹೋಗ್ತಾ ಹೋಗ್ತಾ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಮತ್ತು ಅಷ್ಟೇ ಕೂಲಾಗಿ ಚೆನ್ನಾಗಿತ್ತು. ಬಟ್ ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ಸಖತ್ತು ಜನ ಅಂದರೆ ಸಖತ್ತು ಜನ, ಎಲ್ಲಿ ನೋಡಿದ್ರು ಕಾರು ಬೈಕು ಮತ್ತು ಮನುಷ್ಯರು ಇಷ್ಟೇ ನಮಗೆ ಕಾಣಿಸ್ತಿದ್ದು. ಅದರಲ್ಲೂ ಮತ್ತು ಫಾಗು, ಆ ವೆದರು ಸಕ್ಕತ್ತಾಗಿತ್ತು ಮಾತ್ರ. ನೀವೇ ನೋಡಿ. ಈ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನಾನು ಜಾಸ್ತಿ ಸಕ್ಕತ್ತಾಗಿದೆ ಅಂತ ಬೆಳೆಸ್ತಿದ್ದೀನಿ ಅಂತ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಎಷ್ಟು ಚೆನ್ನಾಗಿತ್ತು ವೆದರ್ ಅಂತ. ಆ ವ್ಯೂ ಮತ್ತು ಆ ಕೋಲ್ಡ್ ವೆದರ್ ನೋಡ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಖುಷಿಯಾಗಿದ್ದರು. ಇಲ್ಲಿಂದ 3 ಕಿಲೋಮೀಟ್ರ್ ಮೇಲೆ ಹತ್ತಬೇಕು. ಇದು 3 ಕಿಲೋಮೀಟ್ರ್ ಟ್ರಕ್ಕಿಂಗ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಮಾತ್ರ ಫುಲ್ ಜೋಶಲ್ಲಿ ಹತ್ತುತ್ತಿದ್ದೀವಿ ಎಲ್ಲ. ಆಮೇಲೆ ಅರ್ಧ ದಾರಿಲಿ ಕುತ್ಕೊಂಡೇ ಬಂದಿದ್ದು ನಾವು 5 ಮಿನಿಟ್ಸ್ ರೆಸ್ಟ್ ತೊಗೊಂಡು. ಯಾಕಂತ ಅಂದರೆ ಕಲತ್ಗಿರಿ ಅಷ್ಟೇನಿರಲಿಲ್ಲ, ಕೆಮ್ಮಣ್ಣುಗುಂಡಿನೂ ಸ್ವಲ್ಪ ನಾವು ಹತ್ತಿದ್ವಿ ಮೇಲೆ. ಹಾಗಾಗಿ ಫುಲ್ ಹತ್ತೋದೇ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಹೆಂಗೋ ಮೇಲೆ ಬಂದ್ವಿ. ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಎಲ್ಲರೂ ಫುಲ್ ಇದಾಗಿದ್ದರು. ಆಮೇಲೆ ಇಲ್ಲೆಲ್ಲ ಫುಲ್ ಮೇಲೆ ಹತ್ಕೊಂಡು ಬಂದಮೇಲೆ ಇಲ್ಲೊಂದು ಶಿವನ ದೇವಸ್ಥಾನ ಇತ್ತು, ಬಟ್ ಅಲ್ಲಿ ವೀಡಿಯೋಸ್ ಅಲೋ ಇರಲಿಲ್ಲ, ಹಂಗಾಗಿ ತೆಗ್ದಿಲ್ಲ. ಬಟ್ ಇಲ್ಲಿ ಎಲ್ಲ ಫೋಟೋಸ್ ಮತ್ತು ವೀಡಿಯೋಸ್ ರೀಲ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ ನಾವು. ಮುಳ್ಳಯ್ಯನಗಿರಿ ಹೈಟ್ ಬಂದ್ಬಿಟ್ಟು 6330 ಅಷ್ಟು ಹೈಟನ್ನು ಇದೆ. ಇದು ಕರ್ನಾಟಕದಲ್ಲಿ ಅತಿ ಎತ್ತರದ 2ನೇ ಶಿಖರ ಅಂತ ಅಂದರೆ ಅದು ಮುಳ್ಳಯ್ಯನಗಿರಿ ಬೆಟ್ಟನೇ. ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗಿದ್ರು, ಯಾಕಂತಂದರೆ ಫೋಟೋಸ್ ವೀಡಿಯೋಸ್ ಇಷ್ಟೆಲ್ಲ ಹತ್ತಿ ಬಂದಮೇಲೆ ಚೆನ್ನಾಗಿರೋ ಫೋಟೋಸ್ ತೊಗೋಬೇಕು ಅಂತ ಇರುತ್ತಲ್ವ. ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಹೋಗ್ಬಿಟ್ಟು ಫೋಟೋಸ್ ವೀಡಿಯೋಸ್ ರೀಲ್ಸ್ ಎಲ್ಲ ಮಾಡ್ತಿದ್ರು. ನಾನು ಹಂಗೆ ವ್ಲಾಗ್ ಮಾಡ್ಕೊತ ಎಲ್ಲರಿಗೂ ಕೇಳ್ತಿದ್ದೆ ಹೆಂಗಿದೆ ಅಂತ. ಮಾತ್ರ ಎಲ್ಲ ಸಖತ್ತಾಗಿದೆ ಅಂತಲೇ ಹೇಳ್ತಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮುಳ್ಳಯ್ಯನಗಿರಿ. ಒಂದು ಸತಿ ವಿಸಿಟ್ ಮಾಡಿ. ತುಂಬ ಟೂರಿಸ್ಟ್ ಪ್ಲೇಸ್ ಅದು. ಮಳೆಗಾಲದಲ್ಲಿ ಚಿಕ್ಕಮಗಳೂರಿಗೆ ಹೋಗೋದು ಎಲ್ಲರೂ ಕಾಮನ್ ಆಗಿದೆ, ಬಟ್ ಪ್ಲೇಸಸ್ಗಳು ಅಷ್ಟೇ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಚಿಕ್ಕಮಗಳೂರಿಗೆ ಬಂದಿರೋದು. ಇವಾಗ ವಾಪಸ್ ಇಳಿತಿದ್ದೀವಿ. ನೆಕ್ಸ್ಟ್ ಪ್ಲೇಸಸ್ನು ಕವರ್ ಮಾಡಬೇಕು, ಟೈಮ್ ಆಗುತ್ತೆ ಅಂತ ವಾಪಸ್ ಹೋಗ್ತಾ ಇದ್ದೀವಿ.
ನನ್ನೊಬ್ಳಿಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂತ ಅಲ್ಲಿ ನನ್ನ ಫ್ರೆಂಡ್ಸು ಅಷ್ಟೇ ಅವ್ರವ್ರ ಫೋನಲ್ಲಿ ಚೆನ್ನಾಗಿರೋ ವೀಡಿಯೋಸ್ ಫೋಟೋಸ್ ಎಲ್ಲ ತೆಗ್ದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾವು ಹೋಗ್ತಾ ಜೀಪಲ್ಲಿ ಹೋಗಿದ್ವಿ, ಬರ್ತಾ ನಡ್ಕೊಂಡ್ಬರ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಕೆಳಗೆ ಇಳಿತಾ ಫುಲ್ ಕಾಲೆಲ್ಲ ಶಿವರ್ ಆಗ್ತಿತ್ತು. ಸೊ ಹಾಗಾಗಿ ಮತ್ತೆ ಜೀಪಲ್ಲೆಲ್ಲ ಬಂದ್ವಿ. ಆ ಅಣ್ಣ ಎಷ್ಟು ಕ್ರೇಜಿಯಾಗಿತ್ತು ಅಂತಂದರೆ ಸಖತ್ ಎಂಜಾಯ್ ಮಾಡ್ತಾಯಿತ್ತು. ಅದನ್ನು ವೀಡಿಯೋ ಮುಂದೆ ಹಾಕ್ತೀನಿ ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದ್ವಿ ನಾವು ಅಂತ. ಇಲ್ಲಿ ಫೋಟೋಸು ಗ್ರೂಪ್ ವೀಡಿಯೋಸ್ ಎಲ್ಲ ಬೇಕಿತ್ತು ರೀಲ್ಸಿಗೆ, ಹಂಗಾಗಿ ತಗೊಳಕ್ಕೆ ನಿಂತಿದ್ದೀವಿ. ಹೋಗ್ತಾ ಒಂದೇ ಜೀಪಲ್ಲಿ ಹೋದ್ವಿ, ಬರ್ತಾ 2 ಜೀಪ್ ಬೇಕಾಯಿತು, ಯಾಕಂದರೆ ಸಣ್ಣದಿತ್ತು. ಹಾಗಾಗಿ ಒಂದು ಜೀಪಲ್ಲಿ 8 ಜನ, ಇನ್ನೊಂದು ಜೀಪಲ್ಲಿ 4 ಜನ ಬಂದ್ವಿ. ಬಟ್ ಅವ್ರು ತುಂಬ ಮಿಸ್ ಮಾಡ್ಕೊಂಡ್ರಿ ನೀವು ಇದ್ದಿದ್ರೆ ಇನ್ನೂ ಎಂಜಾಯ್ ಮಾಡ್ಬೋದಿತ್ತು. ಬಟ್ ಈ ವಿಡಿಯೋದಲ್ಲಿ ನೋಡಿ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತ. ಈ ವಿಡಿಯೋ ಅಷ್ಟೇ. ಇನ್ನು ನೆಕ್ಸ್ಟ್ ಯಾವ್ಯಾವ ಪ್ಲೇಸಿಗೆ ಹೋದ್ವಿ, ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡ್ತೀರಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.